ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮಗೆ ಶಿವತೇಜ್ ಸರ್ ನನಗೆ ಈ ಸಾಂಗ್ಸ್ ಬಗ್ಗೆ ಪೂರ್ತಿ ಎಲ್ಲ ಸಾಂಗ್ಸು ನನಗೆ ಕೇಳಿಸಿದ್ರು. ಫಸ್ಟ್ ಟೈಮ್ ನನಗೆ ಕಳಿಸಿ ಮಾಸ್ಟರ್ ನೀವು ಮಾಡಿಕೊಡಿ ಈ ಸಾಂಗ್ನ ಅಂತೇಳಿ. ಆಗಲೇ ಸಾಂಗ್ಸ್ ಕೇಳಿದಾಗಲೂ ಎಲ್ಲ ಸಾಂಗ್ಸ್ ಸೂಪರ್ ಆಗಿದೆ. ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ಪರ್ಟಿಕ್ಯುಲರಾಗಿ ಈ ಸಾಂಗ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಮ್ಯೂಸಿಕ್ ಸೂಪರ್ ಆಗಿದ್ರೇ, ಒಂದು ಲಿರಿಕ್ಸ್ ಸೂಪರ್ ಆಗಿದ್ರೇ, ಅದು ಎರಡೂ ಚೆನ್ನಾಗಿದ್ರೇ ಕೊರಿಯೋಗ್ರಫಿ ಅದೇ ಥರ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಕ್ಯಾಮ್ರಾಮ್ಯಾನು ಯಾಕಂದರೆ ಸಪೋರ್ಟ್ ಇಲ್ಲ ಅಂದರೆ, ಒಬ್ಬ ಕ್ಯಾಮ್ರಾಮನ್ ಜೊತೆಗೆ ಒಂದು ಸಪೋರ್ಟ್ ಇಲ್ಲ ಅಂದರೆ ಅದು ನಿಜವೂ ಸಾಂಗ್ ಚೆನ್ನಾಗಿ ಬರೋದಿಲ್ಲ. ಜೊತೆಗೆ ನಮ್ಮ ಹೀರೋಯಿನ್ ಇಬ್ಬರೂ ಈ ಸಾಂಗಲ್ಲಿ ಅಂತಲ್ಲ, ಈ ಹೊಗಳ್ತೀನಿ ಅಂತಲ್ಲ, ತುಂಬ ಚೆನ್ನಾಗಿ ಕಾಣ್ತಾರೆ. ತುಂಬ ಹೇಗೆ ಅಂದರೆ ಬೇರೆ ಥರನೇ ಕಾಣ್ತಾರೆ ಈ ಸಾಂಗಲ್ಲಿ. ಅಷ್ಟು ಚೆನ್ನಾಗಿ ಪಿಕ್ಚರೇಷನ್ ಆಗಿದೆ ಈ ಸಾಂಗು. ಅಷ್ಟು ಚೆನ್ನಾಗಿ ಮುದ್ದೆ ಡ್ಯಾನ್ಸ್ ಮಾಡಿದ್ದಾರೆ. ಎಲ್ಲೂ ನಮಗೆ ಈ ಸಾಂಗಲ್ಲಿ ಬಂದ್ಬಿಟ್ಟು ಒಂಥರ ಅಡೆತಡೆ ಆಗೋದಾಗಲಿ ಏನೂ ಇಲ್ಲ. ತುಂಬ ಚೆನ್ನಾಗಿ ಲೊಕೇಶನ್ ನೋಡ್ಕೊಂಬಂದ್ವಿ. ಪಾಂಡಿಚೇರಿಗೆ ಹೋದ್ವಿ. ಆ್ಯಕ್ಚುಲಿ ಫಾರಿನ್ಗೆ ಹೋಗ್ಬೇಕಾಗಿತ್ತು, ಫಾರಿನ್ಗೆ ಹೋಗೋಕ್ಕೆ ಇದ್ದಿದ್ದು. ಆ್ಯಕ್ಚುಲಿ ಫಾರಿನ್ ಲೊಕೇಶನ್ ಅದಕ್ಕಿಂತ ಚೆನ್ನಾಗಿ ನಮ್ಮದ್ರಲ್ಲೇ ತೋರ್ಸೋಣ ಅಂತೇಳಿ ನಮ್ಮ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು, ಆ್ಯಕ್ಚುಲಿ ಕ್ಯಾಮ್ರಾಮನ್ ಜಾಸ್ತಿ ಇಲ್ಲಿ ಪಾಂಡಿಚೇರಿಯಲ್ಲಿ ಮಾಡೋಣ ಅಂತೇಳಿ ಜಾಸ್ತಿ ಅದನ್ನು ಒತ್ಕೊಟ್ರು. ಅವರು ಫಾರಿನ್ ಹೋಗೋದನ್ನ ನಮ್ಮ ತಪ್ಪಿಸಿದ್ರು. ಬಟ್ ಆದರೆ ಓಕೆ. ಹರೀಶ್ ಸರ್ ಅವ್ರ ಬಜೆಟ್ ಸೇವ್ ಮಾಡಿದ್ರು ಅವರು. ಇಲ್ಲ, ಹರೀಶ್ ಸರ್ ಏನಂದ್ರೆ ಈ ಸಾಂಗ್ ಏನ್ ಬೇಕು ಮಾಸ್ಟರ್ ಅದು ನೀವು ಮಾಡಿ ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಸಾಂಗ್ ಅಂತ ಬಂದಾಗ ಬಜೆಟ್ ಎಲ್ಲ ಬರುತ್ತೆ. ಆಕ್ಚುಲಿ ರಷ್ಯನ್ಸ್ ಡ್ಯಾನ್ಸರ್ಸ್ನ ಹಾಕಿರೋದು ನಾವೆಲ್ಲ, ಪ್ರತಿಯೊಂದನ್ನು ಎಲ್ಲರನ್ನ ಫಾರಿನಿಂದ ಕರೆಸಿ ಇಲ್ಲಿ ನಾವು ಇಲ್ಲಿ ಬಂದು ಇಲ್ಲಿಂದ ಮತ್ತೆ ಪಾಂಡಿಚೇರಿಗೆ ಕರ್ಕೊಂಡೋಗಿ ಮಾಡಿ ತುಂಬ ಬಜೆಟ್ ಆಗಿದೆ ಸಾಂಗ್ಗೆ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ಸಾಂಗ್ ಚೆನ್ನಾಗಿ ಬರಬೇಕು, ಅದು ನಮ್ಗೆ ಚಾಲೆಂಜಿಂಗ್ ಇತ್ತು. ಅಷ್ಟೆಲ್ಲ ಕೊಟ್ಟು ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಒಂದು ಇದಿರುತ್ತೆ. ಅದಕ್ಕೆ ನಾವು ತುಂಬ ಹೋಮ್ವರ್ಕ್ ಮಾಡಿದ್ವಿ. ಬಟ್ ನಂಗೆ ತುಂಬ ಹೆಲ್ಪ್ ಮಾಡಿದ್ರು ಅಜಯ್ ಸರ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು. ಬಿಸಿಲಲ್ಲಿ ಇದರಲ್ಲಿ ಪ್ರತಿಯೊಂದಕ್ಕೂ ತುಂಬ ಜಾಲಿಯಾಗಿ ತೊಗೊಂಡು ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ರು. ತುಂಬ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಇದರಲ್ಲಿ ಥ್ಯಾಂಕ್ ಯು. ಎಲ್ಲರಿಗೂ ವಂದನೆಗಳು. ಈ ಸಾಂಗ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಂಪೋಸ್ಡ್ ಆಗಿ ನಮಗೆ ಡೈರೆಕ್ಟರ್ ಸಹ ಕೇಳಿಸಿದ್ರು, ಸುಮಾರು ಸಲ ಕೇಳಿಸಿದ್ರು. ಈ ಅಮೋಹ ಅನ್ನೋದೇ ತುಂಬ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಅಂದರೆ ಬೀಟಿಂಗು ಸೌಂಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸೊ ಅದು ಕೇಳ್ತಾನೆ ಸೊ ಒಂದು ಹೋಮ್ವರ್ಕ್ ಮಾಡಿದ್ವಿ. ಆ್ಯಕ್ಚುಲಿ ಇದನ್ನು ಫಾರಿನಲ್ಲೇ ಶೂಟ್ ಮಾಡಬೇಕು. ಯಾಕೆಂತಂದರೆ ಇದೊಂದು ನಾವು ಮಾಡಿರೋ ಸಾಂಗಲ್ಲೆಲ್ಲ ಒನ್ ಆಫ್ ದ ಬೆಸ್ಟ್ ಸಾಂಗ್ ನಾನು ಕೇಳಿರೋದು ಇದರಲ್ಲಿ. ಸೊ ಕೇಳ್ತಾನೆ ನನಗೆ ಇಷ್ಟ ಆಗಿದೆ. ಎಷ್ಟೋ ಸಹ ಆಯಿತು, ನಮಗೆ ಇಷ್ಟ ಆಯಿತು. ನಾವೇ ಎದ್ದು ಕುಣಿಬೇಕು ಅನ್ಸಂದ್ರು. ಮೋಸ್ಟ್ಲಿ ನೀವು ನೋಡಿದೆ ಕಂಟೆಂಟ್. ಸೊ ಅಷ್ಟೇ ಚೆನ್ನಾಗಿ ಕುಣಿದಿರಿ. ನಾವೇ ಎಲ್ಲನೂ ಶೂಟಿಂಗ್ ಬಿಟ್ಟು ಕುಣಿದೀವಿ, ಆ ತರಹ ಕುಣಿದೀವಿ ಸಾಂಗ್ಸ್ಗಳು. ಸೊ ಇದೊಂದು ಪ್ಲ್ಯಾನ್ ಮಾಡಿದ್ವಿ ಏನು ಅಂತಂದರೆ ಫೈನಲ್ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರೊಡ್ಯೂಸರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ರು. ಸೊ ಅದಾದಮೇಲೆ ನಾನು ಹೇಳಿದೆ, ನಮ್ಮಲ್ಲೇ ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದ್ದಾವೆ. ಇಂಡಿಯಾ ಬಿಟ್ಟು ಯಾಕೆ ಆಚೆ ಹೋಗೋಣ ಅಂತಂದು. ಇದೆ ಇಲ್ಲಿ ಇನ್ನೂ ಸುಮಾರು ನಮಗೆ ಎಕ್ಸ್ಪ್ಲೋರ್ ಆಗದೆ ಅಂತ ಸುಮಾರು ಲೊಕೇಶನ್ಸ್ ಇದ್ವಿ, ಯಾಕೆ ಮಾಡಬಾರ್ದು ಅಂತ ಫಸ್ಟು ಗೋವಾದಲ್ಲೇ ಅಂತ ಅಂದ್ಕೊಂಡು. ಗೋವಾ ನನಗೆ ಯಾಕೆ ಸ್ಯಾಟಿಸ್ಫೈ ಆಗಲಿಲ್ಲ. ಬೆಸ್ಟ್ ವಿಷುವಲ್ಸು ಆಲ್ರೆಡಿ ಎಲ್ಲ ಎಕ್ಸ್ಪೋಸ್ಡ್ ಆಗಿಬಿಟ್ಟಿದೆ. ಅನ್ಎಕ್ಸ್ಪೋರ್ಡ್ ವಿಷುವಲ್ ಟ್ರೈ ಮಾಡಬೇಕು ಅಂಥೇಳಿ ನಾನು ಆ್ಯಕ್ಚುಲಿ ಪಾಂಡಿಚೇರಿಯಲ್ಲಿ ಸುಮಾರು ಶೂಟಿಂಗ್ ಮಾಡಿದ್ದೀನಿ. ಸೊ ನಾವು ನೋಡಿದೆ ಅಂಥ ವಿಷುವಲ್ಸ್ಗಳು ಅಂತೇಳಿ ಆ್ಯಕ್ಚುಲಿ ಲೊಕೇಶನ್ ರಿಕ್ಕಿ ಮಾಡಿ ಸರ್ ಜೊತೆ ಮತ್ತು ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ನಾವು ಸುಮಾರು ಸಲ ಶೂಟಿಂಗಿಂತ ಮುಂಚೆನೇ ಒಂದು 2-3 ತಿಂಗಳು ಮುಂಚೆನೇ ಹೋಗಿ ಮಾರ್ಕ್ ಮಾಡಿ ಎಲ್ಲನೂ ಬಂದಿದ್ವಿ. ಸರ್ ಜೊತೆ ಇನ್ನೊಂದ್ಸಲಿ ಹೋಗಿ ಆ್ಯಕ್ಚುಲಿ ಮಾರ್ಕ್ ಮಾಡಿ ತುಂಬ ಮಾರ್ಕ್ ಮಾಡಿದ್ವಿ ಈ ಸಾಂಗ್ಗೆ. ಸೊ ಆ ಲೊಕೇಶನ್ ಎಲ್ಲ ಮಾರ್ಕ್ ಮಾಡಿ, ಸೊ ಇಂತಿಂಥ ಬಿಟ್ಟು ಇಂತಿಂಥ ಜಾಗದಲ್ಲಿ ಅಂತೇಳಿ ಇವು ಮಾರ್ಕ್ ಮಾಡಿಬಿಟ್ರು. ಸೊ ದಟ್ ಶೂಟಿಂಗ್ ಆ್ಯಸ್ ಇಟ್ ಈಸ್ ಹಂಗೆ ಶುರು ಆಯಿತು, ಚೆನ್ನಾಗಿ ಕೂಡ ಆಯಿತು. ಬಟ್ ಏನಂತಂದರೆ ಶೂಟಿಂಗ್ ಡೇನಲ್ಲಿ ಒಂದು ದಿವಸ ಪೂರ್ತಿ ಸಡನ್ನಾಗಿ ಮಳೆ ಬಂತು. ಇಡೀ ಫುಲ್ಲು ಮಳೆ ಬರೋಕ್ಕೆ ಶುರು ಆಯಿತು. ಕ್ಲೌಡ್ ಪೂರ್ತಿ ಕವರ್ ಆಗೋಯ್ತು. ಸೊ ಐ ಥಾಟ್ ಓಕೆ, ಇದು ಮೇ ಬಿ ಏನೋ ಒಂದು ದಿವಸ ಏನೋ ಕೈ ಕೊಡುತ್ತೆ ಅಂತ ಅಂದ್ಕೊಂಡ್ವಿ. ಒಂದು 11:30 12 ಗಂಟೆ ಅಷ್ಟೊತ್ತಿಗೆ ಕಂಪ್ಲೀಟ್ ವೆದರ್ ಚೇಂಜ್ ಆಗಿ ಮತ್ತೆ ಓಪನ್ ಆಯಿತು. ಸೊ ನಮಗೆ ಅದು ಭಾಳ ಪ್ಲಸ್ ಪಾಯಿಂಟ್ ಆಯಿತು ಓಪನ್ ಆಗಿದ್ದು. ಅದರಲ್ಲೇ ಶೂಟ್ ಮಾಡೋಣ ಅನ್ಕೋತಿದ್ದೆ, ಬಟ್ ಇಲ್ಲ, ಓಪನ್ ಅಪ್ ಆಯಿತು. ಎಲ್ಲ ವೆಯ್ಟ್ ಮಾಡಿದ್ವಿ. ನನಗೆ ನಮ್ಮ ಪ್ರೊಡ್ಯೂಸರ್ ಸಾಥ್ ಕೊಟ್ಟರು. ಹೇಳಿದೆ, ಸರ್ ಇಲ್ಲ ಸರ್ ವೆಯ್ಟ್ ಮಾಡಿಬಿಟ್ಟೆ ತಗೊಳ್ಳೋಣ, ಇಲ್ಲ ವಿಷುವಲ್ಸ್ ಚೆನ್ನಾಗಿ ಬರಲ್ಲ ಇಲ್ಲ ಅಂತ ಅಂದ್ಮೇಲೆ. ಸೊ ಹಾಗೆ ಆ ರೀತಿ ಪ್ಲ್ಯಾನ್ ಮಾಡಿ ತೆಗೆದ್ವಿ. ಸೊ ಅಲ್ಲಿ ಪಾಂಡಿಚೇರಿನಲ್ಲಿ ಏನು ವಿಷುವಲ್ಸ್ ನಾ ಆ್ಯಕ್ಚುಲಿ ಬೇರೆ ಸಿನಿಮಾಗೆ ಇದನ್ನು ಸುಮಾರು ಸಲ ಲೊಕೇಶನ್ ರೆಕ್ಕಿ ಮಾಡಿದ್ದೆ, ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಏನೇ ಶೂಟ್ ಮಾಡೋಕ್ಕಾಗಲಿಲ್ಲ ಆ ಪ್ಲೇಸ್ನೆಲ್ಲನೂ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ.
ಅಲ್ಲಿ ಹೋಮ್ ವರ್ಕ್ ಮಾಡಿದ್ದು ಆ್ಯಕ್ಚುಲಿ ಇಲ್ಲಿ ವರ್ಕ್ ಆಗ್ತದೆ ಅದು. ಸೊ ತುಂಬ ಚೆನ್ನಾಗಿ ಬಂತು. ಐ ಥಿಂಕ್ ಎಲ್ಲ ಟೆಕ್ನಿಷಿಯನ್ಸ್ ಅದು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡೋದು. ನಮಗೆ ನಾನು ಮುರಳಿ ಅವ್ರ ಜೊತೆ ಸಾಕಷ್ಟು ಕೊರಿಯೋಗ್ರಫಿ ಮಾಡಿ ಅಂತ ಸಾಂಗ್ಗಳ ಸಾಕಷ್ಟು ಹಿಟ್ಸ್ ಇದ್ದಾವೆ. ಇದು ಕೂಡ ನಾನು ಗ್ಯಾರಂಟಿ ಹಿಟ್ಸು ಬಂದೇ ಕೊಟ್ಟೇ ಕೊಡ್ತೀನಿ ನಾನು ನಿಮಗೆ. ಯಾಕೆಂದರೆ ಒನ್ ಆಫ್ ದ ನಮ್ಗೆ ಶೂಟ್ ಮಾಡುವಾಗ ಕೇಳೋವಾಗ ನಮಗೆ ಅನ್ನಿಸ್ತೇ ಇರುತ್ತೆ. ಸೊ ನಾವೊಂದ್ಸಲಿ ಅದನ್ನ ನಾವು ಗುಣಗಾನ ಮಾಡ್ತಾ ಇರ್ತೀವಿ ಶೂಟಿಂಗ್ ಮಾಡೋವಾಗ ಅಂತಂದರೆ ಡೆಫಿನೆಟಾಗಿ ಒಂದು 3-4 ಸಲ ಕೇಳೋದು ಒಂದು ಗ್ಯಾರಂಟಿ ಇದನ್ನು ಗುಣಗಾನ ಮಾಡೇ ಮಾಡ್ತಾರೆ ಅನ್ನೋದು ಇದು. ಈ ಗ್ಯಾರಂಟಿ ಇವಾಗ ಇದೊಂದು ಈ ಪ್ರೆಸ್ ಮೀಟ್ ಆಗಿ ಆಚೆ ಹೋಗೋ ಗ್ಯಾರಂಟಿ ಅಮೋರ ಅಂದ್ಕೊಂಡೇ ಆಚೆ ಹೋಗ್ತಾರೆ ಅಂತ ನಾನು ಹೇಳಬಲ್ಲ ಇದನ್ನು. ಮೇಡಮ್ ಇದ್ರ ಬಗ್ಗೆ ನಾನು ಹೇಳ್ಬೋದಾ ಬಗ್ಗೆ? ಖಂಡಿತ. ಮೇಡಮ್ ಇವನ್ನ ನಾನು ನಾನು ಎಂಟ್ರಿ ಆಗಿದ್ದರಿಂದ ಇವು ಡೆಬ್ಯೂ ಆದಾಗಿಂದ ನಾನು ಡೆಬ್ಯೂ ಆಗೋದು ಆಲ್ಮೋಸ್ಟ್ ಒಂದೇ ಟೈಮಲ್ಲಿ ನೋಡ್ತೀನಿ. ಆ್ಯಕ್ಚುಲಿ ಇವು ಕೊರಿಯೋಗ್ರಾಫರ್ ಆಗೋಕೆ ಬಂದಿದ್ದೆಲ್ಲ ಇವರು ಆ್ಯಕ್ಚುಲಿ ಆ್ಯಕ್ಟ್ರ್ ಆಗೋಕೆ ಬಂದಿದ್ದು. ಸೊ ಹಂಗಾಗಿ ಆ್ಯಕ್ಟಿಂಗ್ ಮಾಡೋ ಅವ್ರ ಅಭಿಲಾಷೆಗಳೆಲ್ಲ ಈ ರೀತಿ ತೀರಿಸ್ಕೊದೆ. ಅಲ್ಲ ಈಗ ಅಲ್ಲ ಮೇಡಮ್, ಈಗ ಬಂದ್ರೆ ಚೆನ್ನಾಗಿರಲ್ಲ. ವಿಜುವಲ್ ಬಂದು ಆಮೇಲೆ ಸಾರು ಮೇಡಮು ಎಲ್ಲ ಬಂದ್ರೆ ಅದು ಜೊತೆಗೆ ಮಾಡೋಣ, ಚೆನ್ನಾಗಿರುತ್ತೆ 3 ಜನ ಸೇರ್ಕೊಂಡು. ಇವ್ರು ನೆಕ್ಸ್ಟ್ ಲೆವೆಲ್ ಸೂಪರ್ ಸರ್. ಇದು ಕರ್ನಾಟಕ ಏನಕ್ಕೆ ಹಾಕೊಂಡಿದ್ದೆ ಅಂದ್ರೆ ಮೇಡಮ್, ನಾನು ಅವಾಗಿಂದ ಆರ್ಕೆಸ್ಟ್ರಾಗಳಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರೆ ಮುಂದೆ ಹಿಂಗೆ ಕೂತಿರೋರು ಎಲ್ಲರೂ ಅದು ಕನ್ನಡಕದಲ್ಲಿ ಆದಾಗ ನಮ್ಗೆ ಏನೋ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಈಗ ಏನು ಬಂದ್ರೆ ನಮ್ಗೆ ಇಲ್ಲಿ ಕೂತಿರೋರು ಹುಲಿಗಳ ತರ ಕಾಣ್ತಾ ಇರ್ತಾರೆ ಎಲ್ಲರೂ. ಅದಕ್ಕೆ ಸರಿ ಇದು ಹಾಕೊಂಡ್ರೆ ನಮ್ಗೇನು ಗೊತ್ತಾಗಲ್ಲ, ಅವ್ರು ಯಾರು ಏನು ಕಾಣಬಾರ್ದು ಅಂತ ಇದೆಲ್ಲ ಹಾಕೊಳ್ಳೋದು.